ಬರ್ತಿಲ್ ಪೂರಾ ಜನನಾಯಕರು ಬಂದ್ರೆ ಬಂದು ಸಾಕು. ಹೌದು ನಾವು ನೆಟ್ ಬರೀ ಎರಡನೇ ಪೇಷಂಟ್ ಡಾಕ್ಟರ್ ಇತ್ತವಂತ ತೆಗಿರ ಹತ್ತಲ್ಲ ತಡಿ ತಡಿ ಸಿರಿಲ್ರಿ ಸೈಡ್ ಇದೆ ಸೈಡ್ ಸೈಡ್ ನಿಂದ್ರಿ ಮುಂದೆ ನೋಡು ಅಲ್ಲಿ ಕೊಡ್ರಿ ಜನನ ಕಾರ್ಯಕ್ರಮ ಊಟ ಬೈತ್ರಿ ಇವತ್ತ ಎಮ್ಮೆಲ್ಲರು ನಡಿ ಮತ್ತೆ ಬರ್ರಿ ಏ ಹಾಲು ತೋರು ಮತ್ತು ಕೊಡು ಇನ್ಮೇಲೆ ಬರ್ತಾವ ಕೊಡ್ರಿ Iswarwa, ini itu. Iswam, dapat makhluk. Bari mana mak? Sorry. Mana? Aku beri. ಬರ್ರಿ ಎಲ್ಲ ನೀವು ಬರ್ರಿ ಬರ್ರಿ ಅವರ ಇಲ್ಲಿ ಕವರ್ ಮಾಡಬೇಕಿಲ್ಲ ಇವತ್ತಿನ ದಿವಸ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವ್ರ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು
ಹಾಲು ವಿತರಣೆ ಕೊಡೋದರ ಮುಖಾಂತರ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಕಾಶಪ್ಪನವ್ರ ಸಾಹೇಬರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಕೂಡ್ಕೊಂಡು ಇದೊಂದು ಸರಳವಾಗಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆವು. ಹಾಗೂ ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಸಕರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೆ ಅವರಿಗೆ ಈ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇವೆ. ಮತಕ್ಷೇತ್ರದ ಜನಪ್ರಿಯ ಮತ್ತು ಜನಾನುರಾಗಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಇವತ್ತು ಜನ್ಮದಿನ. ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ಹುನಗುಂದ ನಗರದ ಎಲ್ಲ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಪರವಾಗಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಅತ್ಯಂತ ಸರಳ ರೀತಿಯಿಂದ ಅವರ ಜನ್ಮದಿನದ ನಿಮಿತ್ತ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಲು ಮತ್ತು ಹಣ್ಣು ಹಂಚುವ ಮೂಲಕ ರೋಗಿಗಳಿಗೆ ಆ ಒಂದು ಹಾಲನ್ನು ಕೊಡುವುದರ ಮೂಲಕ ಅವರ ಜನ್ಮದಿನವನ್ನು ಅತ್ಯಂತ ಸರಳ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಿದ್ದೇವೆ. ಅವರಿಗೆ ಭವಿಷ್ಯದಲ್ಲಿ ದೇವರು ಆರೋಗ್ಯದ ಜೊತೆಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಡಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ಮಾಡ್ತಾ, ಮುಂಬರುವ ಏನು ಈ ರಾಜ್ಯದ 2ನೇ ಹಂತದ ಮಂತ್ರಿಮಂಡಲ ರಚನೆ ಆಗ್ತಾ ಇದೆ, ಆ ಒಂದು ಮಂತ್ರಿಮಂಡಲದಲ್ಲಿ ಅವರಿಗೆ ಅತ್ಯಂತ ಪ್ರಭಾವಿ ಖಾತೆಯನ್ನು ಆ ದೇವರು ದಯಪಾಲಿಸಲಿ. ಆ ಮೂಲಕ ಅವರು ಇನ್ನಷ್ಟು ರಾಜ್ಯದ ಜನತೆಗೆ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ದೇವರು ಅವ್ರಿಗೆ ಕೊಡಲಿ ಅನ್ನುವಂಥ ಒಂದು ಆಸೆ ಅಭಿಮಾನದಿಂದ ನಾವು ಎಲ್ಲರೂ ವ್ಯಕ್ತಪಡಿಸ್ತಾ, ಇವತ್ತು ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯನ್ನು ಕೋರ್ತಾ, ನಾವು ಅತ್ಯಂತ ಸರಳವಾಗಿ ಆಚರಿಸಿದಂಥ ಈ ಒಂದು ಜನ್ಮದಿನವನ್ನು ಆ ದೇವರು ಮೆಚ್ಚಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.